ಹಾಯ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತೊಂದು ಹಾಗಲಕಾಯಿ ಚಿಪ್ಸ್ ಮಾಡೋಣ. ಈಗಂತೂ ಹಾಗಲಕಾಯಿನ ಇಷ್ಟಪಡ್ದಿರೋರು ಯಾರೂ ಇರಲ್ಲ. ಅದರಲ್ಲೂ ಚಿಪ್ಸ್ ಮಾಡಿದ್ದೀವಿ ಅಂದರೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ತಿಂತಾರೆ. ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಇದನ್ನು ನೀಟಾಗಿ ತೊಳ್ಕೊಂಡು ಬಿಡೋಣ. ತೊಳ್ಕೊಂಡು ಆಲೂಗಡ್ಡೆ ಎಲ್ಲ ಚಾಪ್ ಮಾಡ್ತೀವಲ್ಲ, ಅದರಲ್ಲಿ ಈ ಥರ ತೆಳುಗೆ ಕಟ್ ಮಾಡ್ಕೊಳ್ಬೇಕು. ಸ್ಲೈಸಸ್ ತೆಳು ಆದಷ್ಟು ಎಣ್ಣೆಲಿ ನೀಟಾಗಿ ಫ್ರೈ ಆಗುತ್ತೆ. ಕಹಿ ಅಂಶ ಕೂಡ ಸ್ವಲ್ಪ ಕೂಡ ಇರೋದಿಲ್ಲ. ಅದಕ್ಕಾಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು. ನಂತರ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹಾಗಲಕಾಯಿನೆಲ್ಲ ಹಾಕ್ಕೊಳ್ಳೋಣ. ಎಲ್ಲ ಪೀಸಸ್ಸು ಹಾಕ್ಕೊಂಡು ಬಿಡೋಣ. ಒಂದು ಸಲ ನೀವು ಇದನ್ನು ಮಾಡಿ ನೋಡಿ, ಮಕ್ಕಳು ಮತ್ತೆ ಮತ್ತೆ ಮಾಡ್ಕೊಳ್ಳೋದಕ್ಕೆ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಕಹಿ ಅಂಶ ಕೂಡ ಒಂದು ಸ್ವಲ್ಪ ಕೂಡ ಇರಲ್ಲ. ಈಗ ಏನೇನು ಸಾಮಗ್ರಿಗಳು ಹಾಕಬೇಕು ಅಂತೇಳಿ ನೋಡೋಣ. ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಇದೇ ಅಳತೆ ಸ್ಪೂನಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. 3 ಇದೇ ಸ್ಪೂನ್ ಅಳತೆಯಲ್ಲಿ ಹಾಕ್ಕೊಂಡಿರೋದು. ಇದೇ ರೀತಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಖಾರದ ಪುಡಿ ಹಾಕ್ಕೊಳ್ಳೋಣ. ಈಗ ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಒಂದು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಹಾಕೋದ್ರಿಂದ ಕಹಿ ಅಂಶ ಪೂರ್ತಿ ಕಮ್ಮಿ ಆಗುತ್ತೆ, ರುಚಿ ಕೂಡ ಹೆಚ್ಚಾಗತ್ತೆ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಲಿಸ್ಕೊಂಡಿರೋ ಮಸಾಲ ಬಂದು ತೆಳ್ಳಗೆ ಬೈಂಡ್ ಆಗಬೇಕು, ತೀರಾ ದಪ್ಪ ಆಗಬಾರ್ದು. ಆಗ ಅದು ನೀಟಾಗಿ ಫ್ರೈ ಆಗುತ್ತೆ. ಎಣ್ಣೆ ಕಾದ ನಂತರ ಒಂದೊಂದೇ ಹಾಕ್ಕೊಳ್ತಾ ಬರೋಣ. ಸ್ವಲ್ಪ ದೂರ ದೂರ ಹಾಕ್ಕೊಳ್ತಾ ಬರಬೇಕು. ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ದೂರ ದೂರ ಹಾಕ್ಕೊಂಡಾಗ ನೀಟಾಗಿ ಫ್ರೈ ಆಗುತ್ತೆ, ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ. ಈ ರೀತಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಫ್ರೈ ಆಗಿದೆ, ಯಾವುದೂ ಮೆತ್ಕೊಂಡಿಲ್ಲ. ಎಷ್ಟು ನೀಟಾಗಿ ಫ್ರೈ ಆಗಿದೆ. ಆಲೂಗಡ್ಡೆ ಚಿಪ್ಸ್ ಮಾಡ್ತೀವಲ್ಲ, ಆ ರೀತಿ ಏನಿದು ಟೈಮ್ ತೊಗೊಳ್ಳಲ್ಲ. ಇದು ಬೇಗ ಫ್ರೈ ಆಗುತ್ತೆ, ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದು ಫ್ರೈ ಆಗಿದೆ, ಪ್ಲೇಟಿಗೆ ತಕ್ಕೊಳ್ಳೋಣ ನೀಟಾಗಿ. ಈ ರೀತಿ ನೀವು ಏನಾದರೂ ಮಕ್ಕಳಿಗೆ ಮಾಡಿಕೊಟ್ರಿ ಅಂದರೆ ಮಕ್ಕಳು ನಾವು ಹಾಗಲಕಾಯಿ ತಿಂತಿದ್ದೀವಿ ಅಂತ ಅವ್ರಿಗೆ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.